ನಮಸ್ತೆ ಗೆಳೆಯರೆ. WPLನ ಮಿನಿ ಹರಾಜು ಮುಕ್ತಾಯ ಆಗಿದೆ. 5 ಫ್ರಾಂಚೈಸಿಗಳು ಒಟ್ಟು 19 ಆಟಗಾರರನ್ನು ಖರೀದಿ ಮಾಡಿವೆ. ಮಿನಿ ಹರಾಜಿನಲ್ಲಿ ಅನುಭವಿ ಆಟಗಾರ್ತಿಯರಿಗಿಂತ ಯುವ ಕ್ರಿಕೆಟರ್ಗಳಿಗೆ ಫ್ರಾಂಚೈಸಿಗಳು ಆಸಕ್ತಿ ಹೆಚ್ಚು ತೋರಿವೆ. ಕೆಲವು ಆಟಗಾರರು ಕೋಟಿಗಿಂತ ಹೆಚ್ಚಿನ ಮೊತ್ತಕ್ಕೆ ಹರಾಜಾಗಿದ್ದಾರೆ. ಇನ್ನು 2024ರ WPL ಚಾಂಪಿಯನ್ ನಮ್ಮ RCB ಆಕ್ಷನ್ನಲ್ಲಿ 4 ಆಟಗಾರ್ತಿಯರನ್ನು ಖರೀದಿಸಿದೆ. ಮಿನಿ ಹರಾಜಿನಲ್ಲಿ ಎಲ್ಲ ತಂಡಗಳು ತಾವು ರಿಲೀಸ್ ಮಾಡಿರುವ ಆಟಗಾರ್ತಿಯರ ಸ್ಥಾನಕ್ಕೆ ಹರಾಜಿನಲ್ಲಿ ಬಿಡ್ ಮಾಡಿ ಹೊಸ ಆಟಗಾರ್ತಿಯರನ್ನು ಖರೀದಿಸಿವೆ. ಹಾಲಿ ಚಾಂಪಿಯನ್ ಆಗಿರುವ RCB ಉತ್ತರಾಖಂಡದ ಯುವ ಆಲ್ರೌಂಡರ್ ಪ್ರೇಮಾ ರಾವತ್ ಅವರನ್ನು ಬರೋಬ್ಬರಿ 1.2 ಕೋಟಿ ನೀಡಿ ಖರೀದಿಸಿ ಅಚ್ಚರಿ ಮೂಡಿಸಿದೆ. ಇತ್ತೀಚೆಗೆ ನಡೆದ ಮೊದಲ ಆವೃತ್ತಿಯ ಉತ್ತರಾಖಂಡ್ ಪ್ರೀಮಿಯರ್ ಲೀಗ್ನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಮಿಂಚಿದ ಪ್ರೇಮಾ ಅವರನ್ನು ಖರೀದಿಸಲು ಡೆಲ್ಲಿ ಹಾಗೂ RCB ಮಧ್ಯೆ ಭಾರಿ ಪೈಪೋಟಿ ನಡೆಸಿತು. ಕೊನೆಗೆ RCB 1.2 ಕೋಟಿ ನೀಡಿ ಪ್ರೇಮಾ ಅವರನ್ನು ಖರೀದಿಸಿ ಕೇರಳದ ಬೌಲಿಂಗ್ ಆಲ್ರೌಂಡರ್ ಆದ ಜೋಶಿತಾ ವಿಜಯ್ ಅವರನ್ನು RCB 10 ಲಕ್ಷಕ್ಕೆ ಖರೀದಿಸಿದರೆ ಮತ್ತೊಬ್ಬ ಆಲ್ರೌಂಡರ್ ಆಗಿ ಜಾಗವಿ ಪವರ್ ಅವರನ್ನು ಕೂಡ RCB 10 ಲಕ್ಷ ರೂಪಾಯಿಗೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಇನ್ನು ಮತ್ತೊಂದು ಖರೀದಿಯಲ್ಲಿ ಬ್ಯಾಟರ್ ರಾಘವಿ ಬಿಸ್ಟಾ ಅವರನ್ನು ಕೂಡ RCB 10 ಲಕ್ಷ ರೂಪಾಯಿಗೆ ಖರೀದಿ ಮಾಡಿ ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ. ಈ ಮಿನಿ ಹರಾಜಿಗೂ ಮೊದಲೇ RCB ತನ್ನ ಕೋರ್ ಟೀಮ್ ಅನ್ನು ರಿಟೈನ್ ಮಾಡಿಕೊಂಡಿತ್ತು. ಇದೀಗ ತಂಡಕ್ಕೆ ಹೊಸತಾಗಿ ಜೋಶಿತಾ, ಜಾಗ್ರವಿ, ರಾಘವಿ ಮತ್ತು ಪ್ರೇಮಾ ರಾವತ್ ಅವರಂತ ಟ್ಯಾಲೆಂಟೆಡ್ ಆಟಗಾರ್ತಿಯರನ್ನು ಖರೀದಿಸಿ ತಂಡವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಂಡಿದೆ. ಆ ಮೂಲಕ ಮುಂಬರುವ WPL ನಲ್ಲಿ ಮತ್ತೆ ಕಪ್ಪೆತ್ತಲು ಬಲಿಷ್ಠ ತಂಡವನ್ನು RCB ಕಟ್ಟಿದೆ.